ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ರವೀಂದ್ರನಾಥ ಟಾಗೂರ್ ಅವರು ಬರೆದ ಗೀತಾಂಜಲಿ ಪದ್ಯದ ಕವನ ಸಂಕಲನದ 6ನೇ ಸಾಂಗನ್ನು ನೋಡೋಣ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನೀಗಾಗಲೇ ಗೀತಾಂಜಲಿ ಕವಿತೆಯ ಇಂಗ್ಲೀಷ್ ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೇನೆ. ಇದೇ ಚಾನಲಲ್ಲಿದೆ, ಬೇಕು ಅಂತಾದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗಿದ್ರೆ ಬನ್ನಿ ಕವಿತೆಯನ್ನು ಲೈನ್ ಬೈ ಲೈನ್ ನೋಡೋಣ. ಪ್ಲಕ್ ದ ಲಿಟಲ್ ಫ್ಲವರ್ ಆ್ಯಂಡ್ ಟೇಕ್ ಇಟ್. ಈ ಸಾಂಗ್ ನಂಬರ್ 6 ರವೀಂದ್ರನಾಥ ಟಾಗೂರ್ ಅವರು ತನ್ನನ್ನು ಒಂದು ಸಣ್ಣ ಫ್ಲವರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಮತ್ತು ದೇವರಿಗೆ ಹೇಳ್ತಾರೆ, ಪ್ಲಕ್ ದಿಸ್ ಲಿಟಲ್ ಫ್ಲವರ್ ಅಂತ. ಈ ಸಣ್ಣ ಫ್ಲವರನ್ನು ಕಿತ್ತು ಬಿಡಿ, ಈ ಸಣ್ಣ ಹೂವನ್ನು ಕಿತ್ತು ಬಿಡಿ ಎನ್ನೋದು ಇದರ ಅರ್ಥ. ಈ ಸಣ್ಣ ಹೂವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ, ಹಾಗಂತ ಅದನ್ನು ಹಾಳು ಮಾಡಿ ಬಿಸಾಡಬೇಡಿ ಅನ್ನುವ ಅರ್ಥವನ್ನು ಒಳಗೊಂಡಿದೆ. ಹೇ ಪ್ರಭು, ನನ್ನನ್ನು ನಿಮ್ಮೊಟ್ಟಿಗೆ, ನಾನೊಂದು ಸಣ್ಣ ಗಿಡ, ನನ್ನನ್ನು ನಿಮ್ಮೊಟ್ಟಿಗೆ ಇಟ್ಟುಕೊಳ್ಳಿ. ಫ್ಲವರ್ ವಿಚ್ ಡಸಂಟ್ ಹ್ಯಾವ್ ಸ್ವೀಟ್ ಫ್ಲೇವರ್ ಆಫ್ ಫ್ರಾಗ್ರೆಂಟ್ ಆ್ಯಂಡ್ ಕಲರ್. ಈ ಹೂವಿನ ಹತ್ರ ಅಟ್ರಾಕ್ಟಿವ್ ಆದ, ಆಕರ್ಷಕವಾದ ಬಣ್ಣ ಇಲ್ಲ, ಹಾಗೆಯೇ ತುಂಬ ಸ್ವೀಟ್ ಆದ, ಮಧುರವಾದ, ಸೆಳೆಯುವಂತಹ ಪರಿಮಳ ಕೂಡ ಇಲ್ಲ. ಅಂತಹ ಫ್ಲವರ್ಗೆ ತನ್ನನ್ನು ತಾನು ರವೀಂದ್ರನಾಥ ಟಾಗೂರ್ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಅಂತಹ ಫ್ಲವರ್ ಆಗಿರುವ ನನ್ನನ್ನು ದಯವಿಟ್ಟು ಕಿತ್ತು ಬಿಡಿ. ಐ ಫೀಲ್ ಲೀಸ್ಟ್ ಇಟ್ ಡ್ರೂಪ್ ಆ್ಯಂಡ್ ಡ್ರಾಪ್ ಇನ್ ಟು ದ ಡಸ್ಟ್. ನನಗೆ ಭಯವಿದೆ, ಏನಂದರೆ ನಾನೊಂದು ನಿಗದಿತ ಸಮಯದ ನಂತರ ಬಿದ್ದು ಬಿಡ್ತೇನೆ ಕೆಳಗಡೆ ಮತ್ತು ಧೂಳಿನೊಂದಿಗೆ ಸೇರಿಕೊಂಡು ಬಿಡ್ತೇನೆ. ಡ್ರೂಪ್ ಅಂದರೆ ಕೆಳಗೆ ಬಿದ್ದು ಬಿಡು. ಆ ಕಾರಣದಿಂದಾಗಿ ಈ ಫ್ಲವರ್ ಅಂದರೆ ನನ್ನನ್ನು ಕಿತ್ತು ಬಿಡಿ ಮತ್ತು ನಿಮ್ಮೊಂದಿಗೆ ಇಟ್ಟುಕೊಂಡು ಬಿಡಿ. ಇಟ್ ಮೆ ನಾಟ್ ಫೈಂಡ್ ಅ ಪ್ಲೇಸ್ ಇನ್ ದ ಗಾರ್ಲ್ಯಾಂಡ್. ಇಂತಹ ಹೂಗಳು ಹೂಮಾಲೆಯಲ್ಲೂ ಕೂಡ ಅವಕಾಶವನ್ನು ಪಡ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಆಕರ್ಷಕವಾಗಿಲ್ಲ, ಒಳ್ಳೆಯ ಬಣ್ಣವನ್ನು ಹೊಂದಿಲ್ಲ, ಹಾಗೆಯೇ ಒಳ್ಳೆಯ ಪರಿಮಳವನ್ನು ಕೂಡ ಹೊಂದಿಲ್ಲ. ಆ ಕಾರಣದಿಂದ ಯಾವುದೇ ಹೂಮಾಲೆಯಲ್ಲಿ ಹೂಗಳನ್ನು ಸೇರಿಸಲಾಗುವುದಿಲ್ಲ. ಬಟ್ ಹಾನರ್ ಇಟ್ ವಿತ್ ದ ಟಚ್ ಆಫ್ ಪೇಯ್ನ್ ಫ್ರಮ್ ದಿ ಹ್ಯಾಂಡ್ ಆ್ಯಂಡ್ ಪ್ಲಕ್ ಇಟ್. ಆದರೆ ನಿಮ್ಮ ಕೈಯಿಂದ ನನ್ನನ್ನು ಕೀಳುವುದರ ಮೂಲಕ ನೀವು ಕೀಳುವ ಕಷ್ಟವನ್ನು ತೆಗೆದುಕೊಂಡು ನನ್ನನ್ನು ಕಿತ್ತು ನಿಮ್ಮ ಬಳಿ ಇಟ್ಕೊಂಡ್ರೆ ಅದು ನನಗೆ ಕೊಡುವಂತಹ ದೊಡ್ಡ ರೆಸ್ಪೆಕ್ಟ್ ಅಥವಾ ರಿವಾರ್ಡ್, ಗೌರವ ಅಂತ ಹೇಳ್ತಾರೆ. ಐ ಫಿಯರ್ ದ ಡೇ ಎಂಡ್ ಬಿಫೋರ್ ಐ ಆಮ್ ಅವೇರ್. ನನಗೆ ಒಂದು ಭಯವಿದೆ, ಏನೆಂದರೆ ದಿನ ಕಳೆದು ರಾತ್ರಿ ಆಗುವಷ್ಟು ಹೊತ್ತಿಗೆ ನಾನು ನನ್ನ ಜೀವನವನ್ನು ಮುಗಿಸಿಕೊಂಡು ಧೂಳಿನೊಂದಿಗೆ ಒಂದಾಗುವುದರ ಮೊದಲು ಪೂಜೆಯ ಸಮಯ ಬಂದರೆ ನಾನು ಆ ಪೂಜೆಗೆ ಸೇರುವ ಹೂಗಳೊಂದಿಗೆ ಸೇರಿಕೊಂಡು ದೇವರ ಪಾದ ಸೇರಬಹುದು. ಎಲ್ಲಿಯಾದರೂ ಆ ಸಮಯ ಬರದೇ ಹೋದರೆ ನನ್ನ ಜೀವನ ಸಾರ್ಥಕತೆಯನ್ನು ಕಾಣುವುದಿಲ್ಲ ಅನ್ನುವ ಭಯ ಹೂವಿಗೆ ಇದೆ ಎನ್ನುವುದು ಕವಿಯ ಕಲ್ಪನೆ. ಅದಲ್ಲದೆ ನೀವು ನಿಮ್ಮ ಕೈಯಿಂದ ನನ್ನನ್ನು ಕೀಳುವ ಕಷ್ಟವನ್ನು ತೆಗೆದುಕೊಂಡರೆ ನಾನು ಅದರಿಂದ ಸನ್ಮಾನಿಸಲ್ಪಡುತ್ತೇನೆ. Though its color be not deep and its smell be faint. ಇದರ ಕಲರ್ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿಲ್ಲ, ತುಂಬ ಆಕರ್ಷಕವಾದ ಬಣ್ಣವನ್ನು ಹೊಂದಿಲ್ಲ, ಸ್ವಲ್ಪ ಡಲ್ ಕಲರನ್ನು ಹೊಂದಿದೆ. ಅದೇ ರೀತಿ ಇದರ ಸ್ಮೆಲ್ ಕೂಡ ಅಷ್ಟೇ, ತುಂಬ ಸೆಳೆಯುವಂತಹ ಸ್ಮೆಲ್ಲನ್ನೇನು ಈ ಹೂವು ಒಳಗೊಂಡಿಲ್ಲ. ಮನಮೋಹಕವಾದ, ಮಧುರವಾದಂತಹ, ಅಟ್ರಾಕ್ಟಿವ್ ಆದ, ತುಂಬ ಅದ್ಭುತ ಅನ್ನುವಂತಹ ಕಲರ್ ಆಗಲಿ ಪರಿಮಳ ಆಗಲಿ ಎರಡೂ ನನಗಿಲ್ಲ. ಯೂಸ್ ದಿಸ್ ಫ್ಲವರ್ ಇನ್ ದಿ ಸರ್ವಿಸ್. ನಾನು ಪುನಃ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಇಂತಹ ಹೂವನ್ನು ಕೂಡ ನಿಮ್ಮ ಸೇವೆಯಲ್ಲಿ ಬಳಸಿಕೊಳ್ಳಿ. ಆ್ಯಂಡ್ ಪ್ಲಕ್ ಇಟ್ ವೈಲ್ ದೆರ್ ಈಸ್ ಟೈಮ್. ಸಮಯ ಸಿಕ್ಕಾಗ ಅಥವಾ ಅವಕಾಶಗಳು ಒದಗಿದಾಗ ನನ್ನಂತಹ ಫ್ಲವರಿಗೂ ಅವಕಾಶಗಳನ್ನು ಕೊಡಿ, ನನ್ನನ್ನು ಎತ್ತಿಕೊಳ್ಳಿ, ಧೂಳಿನೊಂದಿಗೆ ಸೇರಿಕೊಂಡು ನಾಶವಾಗದಂತೆ ಕಾಪಾಡಿಕೊಳ್ಳಿ. ಕವಿಯಲ್ಲಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ನಾನು ಅವಕಾಶ ಸಿಕ್ಕಿದಾಗಲೆಲ್ಲ ಓ ಪ್ರಭು ದೇವರೇ ನಿಮ್ಮ ಸೇವೆಯನ್ನು ಮಾಡುವಂತಾಗಬೇಕು, ನಿಮ್ಮ ಸರ್ವಿಸನ್ನು ಮಾಡುವಂತಾಗಿರಬೇಕು. ಆದರೆ ನಾನು ಇದನ್ನು ಮಾಡದೇ ಹೋದರೆ ಈ ಜೀವನದ ಬಂಧನದಲ್ಲಿ ಸಿಕ್ಕಿಕೊಳ್ತೇನೆ, ನನಗೆ ಮುಕ್ತಿ ಅನ್ನೋದು ಸಿಗುವುದಿಲ್ಲ ಅನ್ನೋದು ಕವಿಯ ಯೋಚನೆ. ಶ್ರೇಷ್ಠ ಕವಿಯಾದ ರವೀಂದ್ರನಾಥ ಟಾಗೂರ್ ಅವರು ಬರೆದಂತಹ ಗೀತಾಂಜಲಿಯ 6ನೇ ಸಾಂಗ್. ಇದರ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.